ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಸಾಮಾನ್ಯವಾಗಿ ಜನರು ನಾವು ಅಂದುಕೊಂಡಿದ್ದು ಆಗೋದೇ ಇಲ್ಲ ಅನ್ನೋ ಸ್ಥಿತಿಯಲ್ಲಿ ಇರ್ತಾರೆ. ಆದರೆ ಜೀವನದಲ್ಲಿ ಬಹಳ ಮುಖ್ಯವಾಗಿರುವಂತಹದ್ದು ನಮ್ಮ ಕೈಲೇ ಇರುವಂಥದ್ದು. ಅದು ಯಾವುದಪ್ಪ ಅಂತಂದರೆ ನಮ್ಮ ಮನಸ್ಸಿನ ಸ್ಥಿತಿ. ನಮ್ಮ ಮನಸ್ಸಿನ ಸ್ಥಿತಿ ಹೇಗಿರುತ್ತೋ ಹಾಗೆ ನಮ್ಮ ಕೆಲಸಗಳು ಸಹ ಅದರ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಈಗ ನಮ್ಮ ಮನಸ್ಸು ಸಂತೋಷವಾಗಿದ್ದಾಗ ನಮಗೆ ಸಮಸ್ಯೆಗಳನ್ನು ಸಹ ಅವಕಾಶಗಳನ್ನಾಗಿ ಪರಿವರ್ತನೆ ಮಾಡ್ಕೋಬಹುದು. ಅದೇ ಮನಸ್ಸು ದುಃಖವಾಗಿದ್ದಾಗ ಏನು ಅವಕಾಶಗಳು ಬರುತ್ತಲ್ಲ, ಅದನ್ನ ಸಮಸ್ಯೆಗಳಂತೆ ದೊಡ್ಡ ದೊಡ್ಡ ಹೆಬ್ಬಂಡೆಗಳಂತೆ ನಮ್ಮ ಎದುರು ಕಣ್ಮುಂದೆ ನಿಂತು ಬಿಟ್ಟಿರತ್ತೆ. ನಾವು ಅದು ತೆಗೆದುಕೊಂಡ್ರೆ ಸಂತೋಷ, ಇದು ತೆಗೆದುಕೊಂಡ್ರೆ ಸಂತೋಷ, ಅದನ್ನು ಪಡೆದುಕೊಂಡ್ರೆ ಆನಂದ, ಇದನ್ನು ಪಡೆದುಕೊಂಡ್ರೆ ಆನಂದ. ಅದು ನಮ್ಮ ಹತ್ರ ಇದ್ರೆ ನಾವು ಖುಷಿಯಾಗಿರ್ತೀವಿ, ಅವ್ರು ನಮ್ಮ ಜೊತೆ ಇದ್ರೆ ಖುಷಿಯಾಗಿರ್ತೀವಿ. ಅವ್ರು ಬೇಕು, ಇವ್ರು ಬೇಕು, ಅದು ಇದು ಅಂತ ಹೇಳಿ ನಮ್ಮ ಸಂತೋಷವನ್ನ ನಾವು ಬೇರೆದರಲ್ಲೇ ಹುಡುಕ್ತೀವಿ. ಆದರೆ ಸಂತೋಷ ಅಂತ ಇರೋದು ನಮ್ಮೊಳಗೆ ವೀಕ್ಷಕರೇ, ನಮ್ಮ ಮನಸ್ಸಿನೊಳಗೆ. ಸಂತೋಷವನ್ನ ಬೇರೆಲ್ಲೋ ಹುಡುಕಿಕೊಂಡು ಹೋಗೋ ಬದಲು ಆ ಸಂತೋಷವನ್ನ ನಮ್ಮ ಮನಸ್ಸಿನ ಶಾಂತಿ, ನೆಮ್ಮದಿ, ಸಮಾಧಾನದಿಂದ ಇಟ್ಕೊಳ್ಳೋದ್ರ ಮೂಲಕ ನಾವು ಈ ಸಂತೋಷದ ಅನುಭವವನ್ನು ನಾವೇ ನಮಗೋಸ್ಕರ ನಮ್ಮೊಳಗೆ ಸೃಷ್ಟಿಸಿಕೊಳ್ಳಬಹುದು. ಒಂದು ಸಣ್ಣ ಹುಡುಕಾಟ ಮುಖ್ಯ ಅಷ್ಟೆ. ಅದನ್ನ ಹೊರಗೆಲ್ಲ ಹುಡ್ಕೋದಲ್ಲ, ನಮ್ಮೊಳಗೆ ನಾವು ಹುಡ್ಕೋಬೇಕು. ಈಗ ಪ್ರತಿದಿನ ಏಳುವಾಗ ಒಂದು ಕೃತಜ್ಞತೆಯೊಂದಿಗೆ ಎದ್ದೇಳಿ. ಜೊತೆಗೆ ಸದಾ ಸಂತೋಷವನ್ನ ಒಂದು ಸಣ್ಣ ಪುಟ್ಟ ವಿಷಯಗಳಲ್ಲೂ, ಸಣ್ಣ ಪುಟ್ಟ ಕೆಲಸಗಳಲ್ಲೂ ಕಂಡುಕೊಳ್ಳಿ. ಒಂದು ಸಣ್ಣ ಕೆಲಸವನ್ನ ಮಾಡಿದಾಗ ನನಗೆ ಇದಕ್ಕೆ ಸಂತೋಷ ನನ್ನೊಳಗೆ ಇತ್ತು, ಈ ಕೆಲಸದಿಂದ ಬಂತು ಅನ್ನೋದಕ್ಕಿಂತ ಆ ನನ್ನೊಳಗೆ ಇದ್ದ ಸಂತೋಷವನ್ನು ನಾವು ಕಂಡುಕೊಂಡ್ರೆ ನಮಗೆ ಇನ್ನೂ ಸಹ ಸಂತೋಷ ಹೆಚ್ಚಾಗತ್ತೆ. ನೀವು ಮಾಡಿರುವಂತಹ ಒಂದು ಸಣ್ಣ ಪುಟ್ಟ ಕೆಲಸಗಳಿಗೆ ಸಂತೋಷ ನಿಮಗೆ ಆದಾಗ ಅದನ್ನು ಒಂದು ಅಪ್ರಿಷಿಯೇಟ್ ಮಾಡ್ಕೋಬೇಕು. ಅದನ್ನು ನೀವು ಆ ಸಂತೋಷವನ್ನು ಸೆಲೆಬ್ರೇಟ್ ಮಾಡಬೇಕು. ಆಗ ಸದಾ ಒಂದು ಸಂತೋಷ ನಿಮ್ಮೊಳಗೆ ಅದು ಉತ್ಪತ್ತಿ ಆಗ್ತಾನೇ ಇರುತ್ತೆ. ನಮ್ಮ ಮನಸ್ಸಿಗೆ ಒಂದು ಸುಂದರವಾದ, ಒಳ್ಳೆಯ, ಧನಾತ್ಮಕವಾದ ಆಲೋಚನೆಗಳನ್ನು ತುಂಬೋದ್ರಿಂದಲೂ ಸಹ ನಮ್ಮ ಸಂತೋಷ ಹೆಚ್ಚಾಗತ್ತೆ. ಈಗ ಸದಾ ಖುಷಿಯಾಗಿರುವಂತಹ ವ್ಯಕ್ತಿಯ ಬಳಿ ಆತ್ಮವಿಶ್ವಾಸ, ಏಕಾಗ್ರತೆ, ಶಕ್ತಿ, ಸದೃಢತೆ, ಮುನ್ನುಗ್ಗುವ ಧೈರ್ಯ ಇದೆಲ್ಲವೂ ತಾನಾಗಿಯೇ ಹುಡುಕಿಕೊಂಡು ಬರುವಂಥದ್ದು ವೀಕ್ಷಕರೇ. ಹಾಗಾಗಿ ನಾವು ನಮ್ಮೊಳಗಿನ ಖುಷಿಯನ್ನು ನಾವೇ ಕಂಡುಕೊಳ್ಬೇಕು. ಹೊರಗೆಲ್ಲೋ ಸುತ್ತಾಡಿಬಿಟ್ಟು ನಾವು ಆ ಖುಷಿಯನ್ನು ಹುಡುಕೋದ್ರಿಂದ ಏನೂ ಪ್ರಯೋಜನ ಸಿಗೋದಿಲ್ಲ. ನಮ್ಮೊಳಗಿನ ಖುಷಿಯನ್ನು ನಾವೇ ಕಂಡುಕೊಂಡು ನಾವೇ ಎಂಜಾಯ್ ಮಾಡುವುದು ಬಹಳ ಮುಖ್ಯವಾಗಿದೆ.